ನುಗ್ಗೆ ಸೊಪ್ಪನ್ನ ಬಳಸಿ ಇವತ್ತೊಂದು ಇನ್ಸ್ಟೆಂಟ್ ತಿಂಡಿ ಮಾಡ್ತಾ ಇದ್ದೀನಿ. ಯಾವುದೇ ಸ್ಟಫಿಂಗ್ ಬೇಡ, ಏನು ಬೇಡ. 15ರಿಂದ 20 ನಿಮಿಷದಲ್ಲಿ ಒಂದು ಪರೋಟ ರೆಡಿಯಾಗುತ್ತೆ. ತುಂಬ ರುಚಿಕರವಾಗಿರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಮೃದುವಾಗೂ ಕೂಡ ಇರುತ್ತೆ. ಅದನ್ನು ನಾನು ಟೊಮೆಟೊ ಗೊಜ್ಜು ಜೊತೆ ಸರ್ವ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ನುಗ್ಗೆ ಸೊಪ್ಪು ಅಂದ್ಬಿಟ್ಟು ಇದು ಎಲ್ಲ ಸೀಸನ್ನಲ್ಲೂ ಆರಾಮ್ಸೆ ಮಾರ್ಕೆಟಲ್ಲಿ ಸಿಗುತ್ತೆ. ಊರುಗಳಲ್ಲಾದರೆ ಆರಾಮ್ಸೆ ತೋಟದಲ್ಲಿ ಮನೆ ಮುಂದೆನೇ ಈ ರೀತಿ ಗಿಡಗಳೆಲ್ಲ ನುಗ್ಗೆ ಗಿಡ ಇದ್ದರೆ ಫ್ರೆಶ್ಶಾಗೆ ಸಿಗುತ್ತೆ. ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನ ಈ ರೀತಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಎಷ್ಟು ತೊಗೊಳ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಹಿಟ್ಟನ್ನ ತೊಗೋಬೇಕು. ಅದರಿಂದ ನಾನು ಇಲ್ಲಿ ಅಳತೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಬೌಲಷ್ಟು ನುಗ್ಗೆ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ಏನು ತಿಂಡಿ ಮಾಡಿದ್ರೂ, ಏನು ಅಡುಗೆಗಳು ಮಾಡಿದ್ರೂ ಅದರದ್ದೇ ಅದೊಂದು ಫ್ಲೇವರು, ಅದರದ್ದೇ ಅದೊಂದು ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನೊಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಅಡುಗೆ ಎಣ್ಣೆ, 1-2 ಟೇಬಲ್ ಸ್ಪೂನಷ್ಟು ಬಿಳಿ ಎಣ್ಣೆ ಸೇರಿಸಿ ಅದನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ನುಗ್ಗೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ನುಗ್ಗೆ ಸೊಪ್ಪನ್ನ ಪರೋಟಾಗೆ ಈ ರೀತಿ 1-2ರಿಂದ 3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಬಳಸೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಅದು ತಣ್ಣಗಾದ ಮೇಲೆ ಹಿಟ್ಟನ್ನ ಸೇರಿಸ್ಕೋಬೇಕು. ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟಿಗೆ 1/2 ಕಪ್ನಷ್ಟು ಜೋಳದ ಹಿಟ್ಟು, 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೋಂಡ್ ಹಿಟ್ಟೆಲ್ಲ ಬರುತ್ತಲ್ಲ ಅದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಖಾರದ ಪುಡಿ. ಮೊದಲೇ ಒಂದು ಸಲ ನಾವು ಉಪ್ಪನ್ನು ಸೇರಿಸ್ಕೊಂಡಿರ್ತೀವಿ, ನೋಡಿ ಸೇರಿಸ್ಕೋಬೇಕು. ಸ್ವಲ್ಪ ಓಂಕಾಳು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಗರಂ ಮಸಾಲ 1/4 ಸ್ಪೂನಷ್ಟು, ಸ್ವಲ್ಪ ಅರಿಶಿನ ಸೇರಿಸಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಫಸ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನೀರು ಎಷ್ಟು ಬೇಕಾಗುತ್ತೆ ಅನ್ನೋದು ಹದ ಗೊತ್ತಾಗುತ್ತೆ. ಇದಕ್ಕೊಂದು 1/2 ಕಪ್ನಷ್ಟು ನೀರು ಸಾಕಾಗಿಬಿಡುತ್ತೆ. ಆ ಸೊಪ್ಪಿನಲ್ಲೇ ಸ್ವಲ್ಪ ತೇವಾಂಶ ಇರೋದ್ರಿಂದ ಇದನ್ನು ತುಂಬ ತೆಳುಗೆ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ. ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಬೇಕು. ಆವಾಗ ಕರೆಕ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಬರುತ್ತೆ. ಈಗ 10 ನಿಮಿಷ ಆದಮೇಲೆ ಇನ್ನೊಂದು ಸಲ ಚೆನ್ನಾಗಿ ನಾದಿ ಈ ರೀತಿ ಉಂಡೆಗಳನ್ನ ಮಾಡಿ ಹಿಟ್ಟು ಹಾಕಿ ಡೈರೆಕ್ಟಾಗೆ ಲಟ್ಟಿಸ್ಕೋಬೋದು. ಏನು ಫೋಲ್ಡಿಂಗ್ ಬೇಡ, ಹಾಗೆ ಲಟ್ಟಿಸಿ ಕೂಡ ಬೇಯಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫೋಲ್ಡ್ ಮಾಡಿ ನಂತರ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಲೇಯರಾಗಿ ಮೃದುವಾಗಿ ಬರುತ್ತೆ ಅಂದ್ಬಿಟ್ಟು. ಅದಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ನೀವು ಹಾಗೆ ಕೂಡ ಆರಾಮ್ಸೆ ಮಾಡ್ಕೋಬೋದು. ಯಾವುದೇ ಸ್ಟಫಿಂಗ್ ಇಲ್ಲ, ಏನಿಲ್ಲ, ಹಿಟ್ಟು ಕಲಿಸ್ಕೊಳ್ಳೋವರೆಗಷ್ಟೇ. ನಂತರ ಇನ್ಸ್ಟೆಂಟಾಗಿ ಒಂದು 15ರಿಂದ 20 ನಿಮಿಷಕ್ಕೊಂದು ಆರೋಗ್ಯಕರವಾದ ರುಚಿಕರವಾದ ನುಗ್ಗೆ ಸೊಪ್ಪಿನ ಪರೋಟ ರೆಡಿ ಆಗುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನುಗ್ಗೆ ಸೊಪ್ಪಿನ ಫ್ಲೇವರು ಅದರಿಂದ ಏನೇ ಅಡುಗೆಗಳು ಮಾಡಲಿ ತುಂಬ ರುಚಿ ಚೆನ್ನಾಗಿರುತ್ತೆ. ಈ ಪರೋಟ ಅಂತೂ ತುಂಬ ಮೃದುವಾಗಿ ಒಳ್ಳೆ ಹದಕ್ಕೆ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ ಮೇಲೂ ಅಷ್ಟೇ. ಇದು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ, ನೈಟ್ ಡಿನ್ನರ್ಗೆ ಎಲ್ಲ ಟೈಮ್ಗೂ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಖುಷಿಯಾಗಿ ತಿಂತಾರೆ. ಅದರಲ್ಲಿ ಸೊಪ್ಪಿದೆ ಆ ಥರ ಎಲ್ಲ ಏನೂ ಗೊತ್ತಾಗಲ್ಲ, ರುಚಿ ಚೆನ್ನಾಗಿರೋದ್ರಿಂದ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ. ನೀವು ನೋಡ್ತಿರ್ಬೋದು. ಇದನ್ನು ದೊಡ್ಡ ಉರಿನಲ್ಲೇ ಬೇಯಿಸ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿ ಅರಿಯೋದ್ರಿಂದ ಸ್ವಲ್ಪ ಉಬ್ಬಿ ಸ್ವಲ್ಪ ಲೇಯರ್ ಆಗಿ ಬರುತ್ತೆ. ಹಾಗೆ ಕೂಡ ಮಾಡ್ಕೋಬೋದು.
ತುಂಬ ಮೃದುವಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ತುಪ್ಪನ ಸೇರಿಸಿ ನಾನು ಈ ಟೊಮೆಟೊ ಗೊಜ್ಜು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗುವ ಒಳ್ಳೆ ರೆಸಿಪಿಯೊಂದಿಗೆ. ಬಾಯ್.